ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಸಾಹೇಬರ ಹೆಸರು ಒಂದು ಘೋಷಣೆ ಆಗಿರ್ತಕ್ಕಂಥದ್ದು. NDAಯ 20 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪೈಕಿ ಗ್ರಾಮಾಂತರವೂ ಒಂದಾಗಿದೆ. ಹಾಗಾಗಿ ಮೊದಲನೇ ಹಂತದ ಒಂದು ಘೋಷಣೆಯಲ್ಲೇ ಮಂಜುನಾಥ್ ಸಾಹೇಬರ ಹೆಸರು ಕ್ಲಿಯರ್ ಆಗಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕೂಡ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಹಾಗಾಗಿ ಈ ಚುನಾವಣೆಯನ್ನು ಭಾಳ ಸಮರ್ಥವಾಗಿ ಎದುರಿಸುವ ಮೂಲಕ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಏನು ರಾಜರಾಜೇಶ್ವರಿ ನಗರ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಆನೇಕಲ್ ಇರ್ಬೋದು, ಜೊತೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆ ಜೊತೆಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರವೂ ಒಳಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರಗಳು ಇವತ್ತು ಹತ್ತತ್ರ 28-29 ಲಕ್ಷ ಜನ ಇವತ್ತು ಮತದಾರರು ಇರತಕ್ಕಂಥ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ ಇದು. ಹಾಗಾಗಿ BJP ನಾಯಕರುಗಳು ಕೂಡ ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಪರವಾಗಿ ಪ್ರಚಾರವನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇವತ್ತು ಮಂಜುನಾಥ್ ಸಾಹೇಬ್ರ ಬಗ್ಗೆ ನಾವು ಹೇಳ್ತಕ್ಕಂಥದ್ದೇನಿಲ್ಲ. ಕಾರಣ ಇವತ್ತು ಅವರ ಒಂದು ಕಾರ್ಯವೈಖರಿ, ಜಯದೇವ ನಿರ್ದೇಶಕರಾಗಿ 16-17 ವರ್ಷಗಳ ಕಾಲ ಜಯದೇವಗೆ ಒಂದು ಹೊಸ ರೂಪ ತಂದುಕೊಡ್ತಕ್ಕಂಥದ್ದು ಇರ್ಬೋದು. ಜೊತೆಯಲ್ಲಿ ಲಕ್ಷಾಂತರ ಜನ ಬಡ ರೋಗಿಗಳಿಗೆ ಯಾವುದೇ ನಿರೀಕ್ಷೆ ಇಲ್ದಿರ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲೇ ಅವರ ಬಗ್ಗೆ ಒಂದು ಹೆಸರಾಂತ ಇವತ್ತು ಡಾಕ್ಟರ್ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಗೃಹ ಸಚಿವರು ಅಮಿತ್ ಶಾ ಜಿ ಅವರೇ ಮಾನ್ಯ ಕುಮಾರಣ್ಣ ಅವರಿಗೆ ದೂರವಾಣಿ ಮೂಲಕವಾಗಿ ಫೋನ್ ಮಾಡಿ ಒಂದು ರಿಕ್ವೆಸ್ಟನ್ನು ಮಾಡಿದ್ರು. ಏನಾದರೂ ಮಂಜುನಾಥ್ ಅವ್ರನ್ನ BJPಗೆ ತಾವೇನಾದರೂ ಅಭ್ಯರ್ಥಿ ಮಾಡ್ತಕ್ಕಂಥದ್ದಕ್ಕೆ ದೇವೇಗೌಡರು ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡಿ ನೀವೇನಾದ್ರು ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಮಂಜುನಾಥ್ ಸಾಹೇಬ್ರ ಬಗ್ಗೆ ಪಕ್ಷಾತೀತವಾದಂಥ ಒಂದು ಒಲವು, ಬಹುಶಃ ಅವರ ಒಂದು ಸೇವೆ 16-17 ವರ್ಷಗಳ ಕಾಲ ಏನೂ ನಿರೀಕ್ಷೆ ಇಟ್ಕೊಳ್ದಿರ ಇವತ್ತು ಏನು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಜುನಾಥ್ ಸಾಹೇಬ್ರ ಮೇಲೆ ಇವತ್ತು ಎಲ್ಲಿ ಹೋದರೂ ಕೂಡ ವಾಲಂಟಿಯರ್ ಆಗಿ ಇವತ್ತು ಜನಗಳು ಬಂದು ಇಲ್ಲ ಇವತ್ತು ಮಂಜುನಾಥ್ ಸಾಹೇಬ್ರಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬಂದರೆ ಒಂದು ಕ್ರಾಂತಿಕಾರವಾದಂಥ ಒಂದು ಬದಲಾವಣೆಯನ್ನು ತಗೊಂಡು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮಂಜುನಾಥ್ ಸಾಹೇಬರು ಕಣಕ್ಕಿಳಿದಿದ್ದಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಶ್ರಮ ವಹಿಸ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.